ಆತು ನೋಡುವ. ಇವಿಷ್ಟು ಬಾಂಡೆ ಸಾಮಾನ ಒಂದೊಂದಿಸ್ಬಿಟ್ರೆ ಎಲ್ಲ ಸ್ವಚ್ಛ ಆಯ್ತು. ಮೇಲೆ ಸಿಡಿಸ್ತಾವ ಅಲ್ಲೆಲ್ಲ ಹಾಕೀನಿ. ಇವ ಸಾಮಾನು ಒಂದು ಜೋಡಿಸ್ಕೊಳತ್ಲಿಗೆ ಸಾಕೋಬೇಕಾಗತ್ತವ. ಇವ ಇನ್ನೂ ಅಡಿಗಿಲ್ಲ ಏನಿಲ್ಲ. ಅದಕ್ಕೆ ಸುಮ್ಮನಾಗೇನು ಅಡುಗೆದು ಏನು ಸಂಜೆ ಮುಂದೆ ಬಿಸಿದು ಮಾಡ್ಕೊಂಡು ಉಣ್ಣಾಕ ಬರ್ತೈತಿ. ಸಾಮಾನು ಅಷ್ಟು ಜೋಡಿಸಿ ಒಂದಿಟ್ಟು ಒಗತೆ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಚಂದವ. ಇವ ಸಾಮಾನು ಅಲ್ಲೇದಲ್ಲೇ ಕಾಲು ಕಾಲಾಗ ಇದ್ದು ಅಂದ್ರೆ ಕುಂದ್ರಂಗಿಲ್ಲ ನಿಂದ್ರಂಗಿಲ್ಲ. ಅಲ್ಲೇ ಬಕೆಟ್ನಾಗ ಇಟ್ಟ ನೋಡು. ಓಸು ಸುರುವಿ ಚಂದ ತೊಳ್ಕೊಂಬ. ವೀಸ್ ಬಾಂಡೆ ಸಾಮಾನ ಸುಮ್ಮನೆ ಬಳಸೋವಷ್ಟೇ ಕೆಳಗೆ ಇಟ್ಕೊಂಡು ಉಳ್ದವ್ ಮ್ಯಾಗ ಇಡ್ಲೆ ಏನು ಹಿತ್ತಾಳಿ ಸಾಮಾನು ಓದವು ಓಸು ಮ್ಯಾಲೆ ಇಟ್ಬಿಡ್ತಾನೆ. ಅವನೇನು ಕೆಳಗೆ ಇಟ್ಕೊಳ್ಳೋದು ದಿನಂಪ್ರತಿ ಬಳಸೋವಷ್ಟೇ ಕೆಳಗೆ ಇಟ್ಕೊತಾನೆ. ಸುಮ್ಮನೆ ಒಂದು ಚೀಲದಾಗ ಅದ್ರಾಗ ಕಟ್ಟಿ ಮ್ಯಾಲೆ ಇಟ್ಕೊಂಡ್ಬಿಡ್ತಾನೆ. ಎಲ್ಲ ಸಾಮಾನುಗಳು ಬೇಕಾದವಷ್ಟು ಅಡುಗೆ ಮನೆಗೆ ಇಟ್ಕೊಂಡಾನಿ. ಬಚ್ಚಲ ಪೈಕೇನೆ ಅಂತ ನೋಡಂಗತ್ತಿಲ್ಲವ. ಇವ ಸ್ವಚ್ಛಾಗಿ ತಿಕ್ಕಿದೆ ನಿನ್ನೆ. ಏನು ತಿಕ್ಕದ್ವೋ ಇಲ್ಲ ಅದ್ರಾಗ ಹೆಂಗೆ ಹೋಗೋದ್ವೋ ಏನವ ಇವ ಕರುಮ. ಇವನ ತೊಳ್ಕೊಂಬಂದೆ. ನಾನು ಹೊರಗೆ ಆಟ ಆಡ್ತಾನೆ. ಎಲ್ಲೋಕ್ಕಿದ್ಯಪ್ಪ ಬಿಸ್ಲಾಗ? ಬ್ಯಾಡ ಅಂದ್ರೆ ಕೇಳಂಗಿಲ್ಲ. ಮಂಜುನಾರ ಇದ್ದಿದ್ರೆ ಅವನ ಜೊತೆಗೆ ಆಡಕ್ಕೆ ಬರ್ತಿತ್ತು. ಅವನು ಊರಿಗೆ ಹೋಗ್ಯಾನಂತ. ಎಲ್ಲೋಕ್ಕಿ ಇಲ್ಲೇ ಮನೆ ಬಾಗಿಲ್ದಾಗ ಆಡೇನು ನೆರಳಾಗ ಎಲ್ಲೂ ಹೋಗಕ್ಕೆ ಹೋಗ್ಬೇಡ. ಗುಂಡ ಆಡಕತ್ತಾನ ಗುಂಡ. ಏ ಇಲ್ಲೇ ಆಟ ಆಡ್ಕರಿ. ಯವ್ವ ನಾನು ಇಪ್ಪಟ್ಟು ಗುಂಡನ ಜೊತೆಗೆ ಆಡ್ತಾನೆ. ನೀನು ಹೋಗು. ಯಾರ ಮನೆಗೂ ಬರಂಗಿಲ್ಲ. ನಾನಿಲ್ಲೇ ದೊಡ್ಡವ್ರ ಮನೆ ಅಂತೆಲ್ಲ ಆಡ್ತಿರ್ತಾವೆ. ನೀವು ಹೋಗಿ ಕೊಟ್ಬ ಎಲ್ಲಾರ ಮನೆಗೂ. ಪರತಕ್ಕ ಆರಾಮದೀಯ? ಅವ್ವ 100 ವರ್ಷ ಆಯ್ಸ್ಬಿಡವ ನಿನಗೆ. ನಿಮ್ಗೆ ಈಗ ನಾನು ನೆನ್ಸಾಕತ್ತಿದ್ದೀವಿ ನೋಡು. ನಮ್ಮ ಗುಂಡ ಯಾವ ಅಲ್ಲಿ ಆಡಕೋಕನಿ ಇಲ್ಲಿ ಆಡಕೋಕನಿ ಅಂತ ಅನ್ನಕತ್ತದ್ನ ನೋಡು. ನಿಮ್ಮ ಚಿಗವರ ಇಲ್ಲ ಆಡಕರ ಹೋಗಿದ್ದಿ ಮಂಜು ಇದ್ದದ್ರಲ್ಲಿ ಅಂತಂದು ಹೊರಗೆ ಆಡಕತ್ತಿದ್ದು ನೋಡು. ಅವನು ಈಗ ನಾನು ನೆನ್ಸಾಕತ್ತಿದ್ದ. ಆರಾಮದೀಯ ಜ್ಯೋತಿ? ಗುಂಡ ಆರಾಮದನ ಮಂಜು? ಹೂನಕ್ಕ ಆರಾಮದ. ನಾನು ಇದೇನು ಬಂದು ನೋಡಿ ಬಂದು ಒಂದು ಅರ್ಧ ತಾಸು ಆಯ್ತು. ಸೀರೆ ಬಿಚ್ಚಿ ಕೈಕಾಲು ಮಾರಿ ತೊಕ್ಕೊಂಡು ಬಂದು ನೋಡಿ. ಅದಕ್ಕೆ ಬುತ್ತಿ ರೊಟ್ಟಿ ಅದನ್ನು ತೊಗೊಂಬಂದಿದ್ನಿ. ಅವ್ವ ಮಾಡಿ ಕಟ್ ಕಳಿಸಿದ್ಲ. ಅದಕ್ಕೆ ಒಂದು 5 ಮನೆಗೆ ಹಂಚಿದ್ರ ಅಂತಂದು ಬಂದೆ. ಅದಕ್ಕೆ ನೀನು ಅತ್ತೇರು ಏನಂದ್ರು ಬಾಂಡೆ ಸಾಮಾನು ಅವನು ಒಂದ್ಸಿಗೆ ಅನ್ಕತ್ತಾಳವ. ಹೋಗಕ್ಕೆ ಫಸ್ಟ್ ಪಾರ್ವತಿಯರ ಮನೆಗೆ ಕೊಟ್ಟವ. ಆಮೇಲೆ ಹಿಂದಾಗಿಲ್ಲಿ ಲತಾರ ಮನೆಗೆ ಪ್ರಮಿಳಾರ ಮನೆಗೆ ಅಲ್ಲಿ ಕೊಡುವಂತ ಅಂದ್ರೆ ಹಂಗಾಗಿ ಬಂದ್ಯಾಕ. ಅಣ್ಣಾರು ಅವರು ಹೊಲಕ್ಕೆ ಹೋಗ್ಯಾರ ನೋಡಿ. ಬರ್ತಾರ ಉಣ್ಣ ಹೊತ್ತಿಗೆ ಅನ್ನ ಸಾರು ಒಟ್ಟು ಮಾಡಿದ್ರತ ಅಂತಂದು ಅನ್ಕೊಂಡು ಫಸ್ಟ್ ಬಾಂಡೆ ಸಾಮಾನು ಎಲ್ಲ ಒಂದಿಸ್ಕೊಂಬಿಟ್ರೆ ಚಿಂತಿರಲ್ವ. ಅದಕ್ಕೆ ಅಷ್ಟು ಹಬ್ಬಕ್ಕೆ ಆಕತ್ತಲ್ಲ ಅಂದು ಸ್ವಚ್ಛ ಮಾಡ್ಕೊಳಕತ್ತಿದ್ ನೋಡಿ ನಾನು. ಚಲೋ ಆತು ಬಾ ಕುಂದ್ರು. ಇಲ್ಲ ಅಕ್ಕ ನಾನೇನು 4-5 ಮನೆಗೆ ಹಂಚೋದೈತಿ ತಗೋ. ಬಂದ್ರೆ ಹಂಗ ಮಾಡ್ತಿದ್ವಿ ನೋಡು. ಪಾನ್ಕರಾರ ಮಾಡ್ತಾನೆ ಕುಂದ್ರು ಕುಡ್ದು ಹೋಗಂತಿ. ಇಲ್ಲಕ್ಕ ಎಲ್ಲ ಹೊಂದಿಸ್ಕೊ ಬರ್ತಾನೆ ನಾಳೆಗೇಳಿ. ಈಗ ನಾನು ಪುರ್ಸತ್ತಿಲ್ಲ ಇನ್ನೂ ಕೊಡೋದೈತಲ್ಲಿ. ಏನು ಮಂಜುಗೂ ಊಟಕ್ಕೆ ಕೊಡ್ಬೇಕತ್ತೆ. ಒಂದು 5 ಮನೆಗೆ ಹಂಚಿ ಆಮೇಲೆ ಕೊಟ್ರೆ ತಡಿ ಅಂತಂದು ಬಂದು ನೋಡಿ ನಾನು. ಇವರು ಇಲ್ಲ ಹೊಲಕ್ಕೆ ಹೋಗ್ಯಾರ. ಮಾವರಿಲ್ಲ ಇವರು ಇಲ್ಲ. ಸಂಜೆ ಮುಂದೆ ಉಣ್ತಾರನ ಅಂತಂದು ಸುಮ್ಮನೆ ಅದೇ ನಾನು. ನಿಮ್ಮ ಅವ್ವಾರು ನಿಮ್ಮ ತಂಗಿ ನಿಮ್ಮ ಅಪ್ಪಾರು ಎಲ್ಲರೂ ಆರಾಮದಾರೇನವ ಅಲ್ಲಿ? ಓನಕ್ಕ ಎಲ್ಲರೂ ಆರಾಮದಾರ ಅಲ್ಲಿ. ನಮ್ಮವ್ವ ಇದು ಜೀವ ನೆನ್ಸಾಗ್ತೈತಿ ಅಂತಂದು ಆಸರು ಮಾಡ್ಕೊಂಡಿದ್ಲ ಅಂತ ಕತೆ ಇದ್ಕಿದ್ದಂಗೆ ಹೋಗ್ಬಿಟ್ಟೆ ನಾನು. ಹೋಗಿದ್ದಲ್ಲ ಎಷ್ಟು ದಿವಸ ಆಗಿತ್ತು. ಮತ್ತು ಅದಕ್ಕೆ ಹೋಗಿ ಬಂದು ನೋಡು. ಚಲೋ ಆಯ್ತು ಬಿಡವ ತವ್ರ ಮನೆ. ಮತ್ತು ಏನು ನಮ್ದು ಏಟರ ಇಲ್ಲಿ ತವ್ರ ಮನೆನವ ಹೋಗ್ಲಿಲ್ಲಕ್ರ ಅವ್ರಿಗೂ ಬೇಜಾರು. ಯವ್ವ ಕರೆದ್ರೆ ಬರಂಗ ಇಲ್ಲಿ ನೋಡು ಅಂತಂದು ತಾಯಿಯರು ಕೇಳ್ಬೇಕಲ್ವ. ಹೊಟ್ಟು ಹಿಡಿದೈತೆ ಅವರಿಗೆ ಹಡದೊಟ್ಟಿ. ಆಸರೆ ಬೇಸರ ಹತ್ರ ಅದಲ್ಲೇನು ಬರಲಿ ಹೋಗಲಿ ಅಂತಂದು ನೋಡಿ. ಈಗ ನಮ್ಮಂಥವ್ರು ಎಲ್ಲಿ ಹೋಗನ್ವ ಬಿಟ್ಕೊಟ್ಟು ಎಲ್ಲಿ ಹೋಗೋಕ್ಕಾಗಲ್ಲ ನೋಡ್ಕೊಂಡ್ರೆ ಮಕ್ಕಳು ಇದು ಮಾಡಿಕೊಂಡು ಯಾರೋ ಒಬ್ಬರು ಮನೆಯಾಗಿದ್ದರೆ ಚಲೋ ಹೋಗಕ್ಕೆ. ಉನಕ ನಮ್ಮ ಅತ್ತೆಯರಿದ್ರು ನನಗೇನು ಚಿಂತೆ ಇರ್ತದಿಲ್ಲ. ನಾನು ಬರ್ತಾನೆ ತಗೋ ಯಾಕ. ಹ್ಞೂ ಹೋಗ ನಿಂದ್ರಂದ್ರೆ ನಿಂದ್ರಂಗಲ್ಲ ನೀನು. ತಾಟ ಕೊಡ್ತಾನೆ ತಗೋ ಹಿಂದಾಗ. ಯಾಕ ಎಲ್ಲ ಅಡಿಗೆ ಐತಿ ಉಣ್ರಿ ಊಟ ಮಾಡಿ ಕೆಲಸ ಮಾಡ್ಕೊ. ಇನ್ನು ಗುಂಡುಗೂ ಕೊಡು ಹಾಕಿ ಅಣ್ಣಾರ್ಗೂ ಕೊಡು. ಮತ್ತು ನೀ ಸ್ವಚ್ಛ ಮಾಡ್ಕೊಳಕತ್ತಿ ಅನ್ನತ್ಲೆ ಅತ್ತೆಯರು 4 ರೊಟ್ಟಿ ಜಾಸ್ತಿನೇ ಹಾಕ್ಯಾರ. 3 ಉಣ್ರಿ. ಮತ್ತೆ ಇನ್ನೇನು ಮಾಡ್ಕೊಳಕ್ಕೆ ಹೋಗಿ ಸಂಜೆ ಮುಂದೆ ಬೇಕಂದ್ರೆ ಬಿಸಿದು ಅನ್ನ ಸಾರು ಮಾಡ್ಕೊ ಅಂತಂತ. ಇವ 3 ಕಟ್ ಎದಕ್ಕೆ ತೊಗೊಂಬರಕ್ಕೆ ಹೋಗಿದ್ದು ಏಟೈತೆ ಆಟ್ಕೊಡ್ಬೇಕಿಲ್ಲ. ಮಾಡ್ತಿದ್ನಿ ಬಿಸಿದು ಅನ್ನ ಸಾರುನ. ಇಲ್ಲಿ ತಗೋ ಯಾಕ ಕರ್ಚಿಕಾಯಿ ಓದೋ ನೋಡ್ಕೊಡು ಗುಂಡುಗೂ. ಉಣ್ರಿ ಉಂಡ ಕೆಲಸ ಮಾಡ್ಕೊ. ಹ್ಞೂ ಆತ. ಬಾ ಹೋಗೋಣ ಮಂಜು. ಈಗ ಇನ್ನು ಬಂದಾಗ ಆಟ ಆಡಕತ್ತ ಹೋಗಿ ನಾನು ಬರ್ತಾನೆ. ಹುಷಾರು ನೋಡಿ ಎಲ್ಲೂ ಹೋಗ್ಬೇಡ ಆತ. ಅದೇ ಯಾವ ಜನ್ಮದಾಗ ಅಕ್ಕಂಗಿಯಾಗಿ ಇದ್ವಿ ಏನವ. ಎಷ್ಟು ಕಾಳಜಿ ಮಾಡ್ತಾರೆ ಏನು. ಶಾಂತಕ್ಕ ಆತು ಜ್ಯೋತಿ ಆತು ಪುಣ್ಯ ಮಾಡಿರ್ಬೇಕು ಬಿಡವ. ಇಂತಾನೆ ಆಜು ಬಾಜು ಮನೆಯವ್ರನ್ನ ಪಡೆಯಕ್ಕೆ ನಾವು ಪಾಪ ನೋಡು. ನಾನು ಸ್ವಚ್ಛ ಮಾಡ್ಕೊಳಕತ್ತಾನೆ ಅಂತಂದು ಬುತ್ತಿ ರೊಟ್ಟಿನ ಎಲ್ಲರೂ 3 ಆಗಾಟ ಕೊಟ್ಟು ಕಳ್ಸ ಶಾಂತಕ್ಕ. ಅಥವಾ ಅಡಿಗೆ ರೊಟ್ಟಿ ಮಾಡಿ ಹೊಸು ಅನ್ನ ಮಾಡೀನಿ.
ಪಲ್ಯ ಸ್ವಲ್ಪ ಗಟ್ಟಿನ ಮಾಡೇನಿ. ಮಡ್ಕಿ ಕಾಳು ನೆನೆ ಹಾಕಿದ್ನೆ, ಅನ್ನಕ್ಕೆ ಹಾಕತಿ ರೊಟ್ಟಿಗೆ ಹಾಕತಿ ಅಂದು ಸ್ವಲ್ಪ ಜಾಸ್ತಿನೇ ಮಾಡೇನವಾ ಗಟ್ಟಿನಾಗಿ. ಸ್ವಲ್ಪ ಅಳಬಳಕ್ಕೆ ನಂಗೆ ಮಾಡೇನೆ ಹಾಕತಿ. ಇವ ನಾಳೆಯಿಂದ ಒಂದಿಟ್ಟು ಸ್ವಚ್ಛ ಮಾಡ್ಕೊಳಕ್ಕೆ ಧೂಳ ಅದನ್ನ ಕೊಡ್ಕೋಬೇಕವ ಇವ. ಅದಕ್ಕೆ ಒಂದಿಟ್ಟು ರೊಟ್ಟಿ ಜಾಸ್ತಿನೇ ಮಾಡಿಟ್ಟಾನಿ. ನಾಳೆ ಎಲ್ಲಿ ರೊಟ್ಟಿ ಬಡಿಯೋದು ಆಗಂಗ ಇಲ್ಲ. ಸ್ವಚ್ಛ ಮಾಡ್ಕೊತ ನಿಂತೆ ಅಂದ್ರೆ ಒಟ್ಟು ರೊಟ್ಟಿ ಬಡಿಯೋದು ಆಗಂಗ ಇಲ್ಲ. ಇವ್ರಿಗೆ ನೋಡಿದ್ರೆ ರೊಟ್ಟಿ ಬೇಕವ ಇವ. ಅದಕ್ಕೆ ಹುಡುಗರು ನಡಿತೈತಿ ಒಂದಿಟ್ಟು ಅನ್ನ ಸಾರು ಉಂಡ್ರಿ ಅಪ್ಪ ಒಂದೊತ್ತು ಸುಧಾರಿಸ್ಕೊಡ್ರಿ ಅಂದ್ರೆ ಸುಧಾರಿಸ್ಕೊತಾರೆ ಇವ. ನನ್ನ ಗಂಡ ಹತ್ರ ಸುಧಾರಿಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ಒಂದಿವ್ಸ ರೊಟ್ಟಿ ಬಡ್ದಿಟ್ಟಾನೆ. ಹೋಗಿ ಒಂದು ಹಿಂದೆ ಸರ್ಬಿ ಒಂದು ನೆನೆ ಇಟ್ಟಾನಿ. ಹಿಂದೆ ಹಾಕಿ ಜಳಕ ಮಾಡಿ ದೇವ್ರ ಪೂಜೆ ಒಂದು ಮಾಡಿ ಹಡ್ಡಕ್ಕನ್ವ ಸೊಂಟ ನೋಯ್ಸಾಕ ಕುಂತು ಇಷ್ಟ ಹಾಕೊಂಡು ರೊಟ್ಟಿ ಆದವು. ಲತಾ ಯವ್ವ ಜ್ಯೋತಿ ಯಾವಾಗ ಬಂದು? ಈಗ ಒಂದು ಅರ್ಧ ತಾಸು ಬಿಡಲತ್ತ. ಈಗ ಒಂದು ಅರ್ಧ ತಾಸು ಆತು ನೋಡು ಬಂದು. ಮತ್ತೆ ಆರಾಮದೀಯ? ಯವ್ವ ಆರಾಮದ ನೋಡು. ನಾನು ಅಂತಿದ್ದು ನೋಡಾಗ್ಲೆಲ್ಲ ಅನ್ಕೊಂತಿದ್ದೆ ಯವ್ವ ಜ್ಯೋತಿ ಇಲ್ಲಿ ನೋಡು ಒಂದಿಟ್ಟು ಆಸರ ಬೇಸರ ಮಾತಾಡೋಕೆ ಸಿಕ್ತಿದ್ಲು ತಂದು ಅನ್ಕೊಂತಿದ್ದೆ. ನಿಮ್ಮ ಅತ್ತಿ ಕೇಳಿದ್ದೆ 2-3 ರೇಟ್ ಇನ್ನೂ ಬಂದಿಲ್ಲ ಜ್ಯೋತಿ ಅಂತಂದು. ಇಲ್ವಾ ಇನ್ನೂ ಬಂದಿಲ್ಲ. ಇನ್ನು ಮೊನ್ನೇನ ಅಂತ ನೋಡಿ ನಿಮ್ಮ ಅತ್ತಿ ಮನೆ ಒಂದು ಸ್ವಚ್ಛ ಮಾಡ್ಕೊಳ್ಳೋದೈತವ, ಬರ್ತಾಳ ಏನು ಮಾಡ್ತಾಳ ಒಬ್ಬಾಕಿಗೆ ವಜ್ಜೆ ಕತಿ ಅಂತದ್ದು ಅನ್ಕೊಂಡು ನಾನು. ಆಕಿ ಯಾಕ ಒಳ್ಳೆ 8 ದಿವಸ ನಿಂತಾಳ, ಇಷ್ಟು ದಿವಸ ಯಾವಾಗ ಎಲ್ಲೂ ಓದಕ್ಕೆಲ್ಲ ಅಂತಂದು. ಚಲೋ ಆತ್ಬಿಡಿ ಅವ ಬಂದದ್ದು. ಬಾ ಕುಂದ್ರು. ಮತ್ತು ಅಣ್ಣರು ಅವರು ಈಗ ಬರ್ತಾರೆ ನೋಡು. ಅದಕ್ಕೆ ಅಡುಗೆ ಎಲ್ಲ ಮಾಡಿದೆ ನಾನು. ಇದನ್ನು ತಗೋ ಈಗ ಮತ್ತು ಅಣ್ಣಾರು ಬರ್ತಾರೆ ಅಂತಿದೆಯಲ್ಲ ಉಣ್ಣಾಕ ನೀಡುವಂತೆ ಅಂತ. ಅವು ಕರ್ಚಿಕಾಯಿ ಹೋದ ನೋಡು ನೀಡು ತಂಬಿಡು. ಜೊತೆ ಒಂದು ಕಪ್ ಚಹಾ ಕಡಿತಾನೆ ತಡಿಯ. ಒಂದೇ ಕಪ್ ಚಹಾ ಮಾಡತ್ತಾನೆ ಕುಡಿದು ಹೋಗಂತಿ. ಚಹಾ ಇಂಥ ಬಿಸಿಲಾಗ ಚಹಾ ಕುಡಿಯೋದೇ ಬಿಟ್ಟಾನೆ ನಾನಂತರ. ಏನೋ ಬೆಳಗ್ಗೆ ಒಂದೇಟು ಸಂಜೆ ಮುಂದೆ ಒಂದೇಟ ನೋಡು. ಒಟ್ಟ ಈಗ ಮಧ್ಯಾಹ್ನ ಕುಡಿಯೋದೇ ಬಿಟ್ಟಾನೆ ನೋಡು. ಬ್ಯಾಸ್ಗಿಗೆ ಓದಕ್ಕೂ ಸುಮ್ಮನೆ ಮಜ್ಜಿಗೆದ್ದು ಮಾಡಿರ್ತವೆ, ಮಜ್ಜಿಗೆದನ್ನ ಕುಡಿದಿರ್ತಾವ ಇಂಥ ಬ್ಯಾಸ್ಗೆಗ ಚಹಾ ಕುಡಿಯೋಕೆ ತಡ್ಕೊಳಂಗಿಲ್ಲ. ಹೌದು ಬಿಡ, ನಾನು ಭಾಳ ಮಾಡೋದಲ್ವ, ಚಹಾನ ಮಾಡೋದು ಬಿಟ್ಬಿಟ್ಟ ನೋಡು. ದಿನಕ್ಕೊಂದು 5-6 ರೇಟ್ ಕುಡಿತಿದ್ದೆ, ಚಹಾನ ಕುಡಿಯಂಗಿಲ್ಲ ಈಗ. ಮತ್ತು ಅಲ್ಲಿ ನಿಮ್ಮ ಅವ್ವ ಅಪ್ಪ ನಿಮ್ಮ ತಂಗಿ ಎಲ್ಲರೂ ಆರಾಮದಾರ? ಎಲ್ಲರೂ ಆರಾಮದಾರ ನೋಡು. ಅವರು ಇನ್ನೊಂದು 4 ದಿವಸ ಇರವ ಹಬ್ಬ ಮುಗಿಸ್ಕೊಂಡು ಹೋಗಂತಿ ಅಂತಂದವು ಅಂದ್ಲು. ಎಲ್ಲಿ ಇರೋದಕತಿ ಲತಾ ಇವ ಮನೆಯಾಗ ಇಲ್ಲ. ನಮ್ಮ ಮನೆಯಾಗ ಪಾಪ ಅವ್ರಿಗೂ ಆಗಂಗಿಲ್ಲ. ಅತ್ತೆಯರ್ಗೆ ಇಷ್ಟು ದಿವಸ ಮಾಡ್ಕೊಂಡು ಹೋಗಿದ್ದ ಹೆಚ್ಚು. ಈಗ ನೋಡು ಹಬ್ಬ ಮನೆ ಒಂದು ಸ್ವಚ್ಛ ಮಾಡೋದು ಎಲ್ಲ ಇರ್ತೈತಿ. ಬಾಂಡೆ ಸಾಮಾನು ತಿಕ್ಕೋದು, ಧೂಳ ಕೊಡುವುದು, ಹಾಸಿಗೆ ಒಗೆಯೋದು ಏನು ತುಸಾ ಕೆಲ್ಸಕ್ಕವೇನು ಏನೋ ನಾವೆಲ್ಲ ಮಾಡ್ಕೊಂಡು ಹೋಗುವ. ಅವ್ರಿಗೆ ಆಗ್ಬೇಕಲ್ಲ ಪಾಪ. ವಯಸ್ಸೈತೆ ಏನು ಬರ್ತೇನು ವಯಸ್ಸು ಬರ್ತೈತೆ ಅದ ಅಂತ ನಾನು ಅದನ್ನ ಅನ್ಕೊಂಡೆ. ನಿಮ್ಮ ಅತ್ತಿಗೂ ಆಗಂಗಿಲ್ಲ, ಈಕಿ ಒಳ್ಳೆ ಯಾಕ ಅದಾಳ ಅಂತಂದು. ಚಲೋ ಆಯ್ತು ಬಿಡು. ನಾನು ನಾಳೆಯಿಂದ ಮಾಡ್ಕೋಬೇಕು ಟೋಟೋ ಅಂತ ಅನ್ಕೊಂಡನ್ವ. ಬಾಂಡೆ ಓಸನ್ನು ತಿಕ್ಕೊಂಡು ಇದಾಕತ್ತಲ್ಲ ಹಂಚೆ ಕೆಳಕಾಕತ್ತಲ್ಲ ಜೊತೆ ಓಟು ಬಾಂಡೆ ಅಂತ್ರೂ ಧೂಳು ಅಂದ್ರೆ ಧೂಳು ನಮ್ಮನೆ ಕರ್ರಗಾಗ್ಬಿಟ್ಟವು ನೋಡು. ಏನು ಯಾಕೆ ತಿಕ್ಬೇಕು ಏನೋ ಚಿಂತೆ ಐತೆ ನೋಡಿ ನನಗಂತ. ನನ್ನ ಗಂಡ ತಲೆನೇ ಕೆಡಿಸ್ಕೊಳಂಗಿಲ್ಲ ಬಿಡ ಜ್ಯೋತಿ. ಸಾಕೋಬೇಕಾಗತ್ ಮಾಡಿ ಹಂಗಾಕತ್ ಬಿಡ ಏನು ಮಾಡೋದು. ಏನು ಮಾಡಿದ್ದೆ ಏನೋ ಇಟ್ಟಿ ಅಲ್ವ ಒಲೆ ಮೇಲೆ? ನಾನು ಮಡಿಕೆ ಕಾಳು ಹಾಕಿದ್ನೆ ನಿನ್ನೆ. ಅದಕ್ಕೆ ಒಂದಿಟ್ಟು ಅಳಬಳಕ್ಕೆ ನಂಗೆ ಮಾಡಿದ್ನವ. 2 ಹೊತ್ತಿಗೆ ಹಾಕತಿ ಪಲ್ಯ ಹಂಗೆ ರೊಟ್ಟಿಗೆ ಪಲ್ಯ ಅಂಕತಿ, ಅನ್ನಕ್ಕೆ ಸಾರು ಅದಂಕತಿ ಅಂದು ಅನ್ನ ರೊಟ್ಟಿ ಅದನ್ನ ಮಡಿಕೆ ಕಾಳು ನಂಗೆ ಮಾಡಿದ್ನೆ. ಉಂಡೋಗಂತ ಕುಂದ್ರ ಜ್ಯೋತಿ. ಇನ್ನೂ ನಾವು ಉಂಡಲ್ ನೋಡು. ಅವನಿಗೂ ಮಂಜುಗೂ ಇವರು ಪಾರ್ವತಿಕರು ಇಲ್ಲೇ ಅದಾರಂತಲ್ಲ, ಗೊತ್ತಾಯಿಲ್ಲ. ನಮ್ಮ ಅತ್ತೆಯರು ಅಂದ್ರೆ ಮತ್ತೆ ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಕೊಟ್ಟು ಆಕೆವು ಬಾಂಡೆ ಸಾಮಾನು ಅವನು ಜೋಡ್ಸಾಕತ್ತಾಳ. ಪಾಪ ಅಡುಗೆನ ಮಾಡಿದ್ದಿಲ್ಲ ಅಂತ. ಮತ್ತು ನಮ್ಮ ಅತ್ತೆಯರು 4 ರೊಟ್ಟಿ ಹೆಚ್ಚಿಗೆನ ಕೊಟ್ಟಿದ್ರು. ಅಲ್ಲಿ ಕೊಟ್ಟು ಹೋಗವ ಮತ್ತು ಪಾಪ ಅಡುಗೆನ ಮಾಡಿಲ್ಲ ಅಂದ್ರೆ ಅದಕ್ಕೆ ಅಲ್ಲೇ ಕೊಟ್ಟೆ ಫಸ್ಟ್. ಮತ್ತು ಮಂಜು ಅಲ್ಲೇ ಆಡ್ಕೊತ ಕುಂತ ಗುಂಡನ ಜೊತೆಗೆ. ಅದಕ್ಕೆ ಮತ್ತಿಲ್ಲ ಬಂದು ನೋಡಿ ನಾನು. ಹೌದೇನು? ಹೌದು. ಕಿದ್ ನೋಡಿ ಈಗ ಹಬ್ಬಕ್ಕೆಲ್ಲ ಸ್ವಚ್ಛ ಆದಂಗೆ ಆದ್ಲು. ಎಲ್ಲ ಅಲ್ಲಿಂದ ಬರತ್ಲೆ ಇಲ್ಲಿ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡು ಈಗ ನೋಡಿ ಒಂದ್ಸಾಕತ್ತಾಳ. ಬಾಂಡೆ ಸಾಮಾನೆಲ್ಲ ಒಂದಿವ್ಸ ಹಾಸಿಗೆ ಎದ್ದಾಕೆಂಬಿಟ್ಲು ಅಂದ್ರೆ ಗೆದ್ಲು. ಹೌದವಾ? ನಾನು ನೋಡ್ಬೇಕು ನಾಳೆ ಇಲ್ಲಕ್ಕೆ ನಾಡ್ದಿಂದ ಚಲೋ ಮಾಡ್ಕೋಬೇಕು ಅಂತ ಅಂದ್ಕೊಂಡನಿ. ನೋಡೋಣ ಒಂದು ದಿವ್ಸ ಜೋಳ ಅದನ್ನ ಅನ್ಕೊಂಡು ಬಾಂಡೆ ಓಸಿ ತಿಕ್ಕಿಟ್ಕೊಂಬಿಟ್ಟೆ ಅಂದ್ರೆ ಹಾಸಿಗೆ ಒಂದು ದಿವಸ ಇವರು ಒಂದಿಟ್ಟು ಇದು ಮಾಡ್ತಾರೆ. ದೊಡ್ಡ ಎದ್ದಕ್ಕಾಗಲ್ಲವ ನಮಗಂತ್ರ ಕೈಗೆ ಹೇಳಂಗ ಇಲ್ಲವು. ಇವರು ಒಂದಿಷ್ಟು ಎದ್ದಾಕ್ತಾರೆ. ಅವು ಬಾಸಿ ಒಂದು ಆದ್ರೆ ಆಕತಿ. ನಾ ಬರ್ತಾನೆ ತಗೋ ಕೇಳತ್ತ. ಪಾನ್ಕನಾರ ಮಾಡ್ತೇನೆ, ಚಹಾ ಮಾಡ್ತೇನೆ ಅಂದ್ರೆ ಬೇಡ ಅಂತಿದ್ದೀನಿ ನೋಡಿ. ನೀನಂತ್ರ ನಿಮ್ಮ ಮನೆ ಬಂದಾಗ ಹಂಗೆ ಕಳ್ಸಂಗ ಇಲ್ಲ, ಹಂಗೆ ಮಾಡ್ತಿದ್ದಿ. ಇಲ್ಲಿ ಬಂದು ನಿಂದ್ರಂಗ ಇಲ್ಲ. ಏನು ಪ್ರಮಿಳಕ್ಕರ ಮನೆಗೆ ಅದು ಕೊಟ್ಟು ನಮ್ಮ ಮನೆಗೆ ಹೋಗೋದೈತಿನ. ನಮ್ಮ ಅತ್ತೆಯರು ಉಂಡಿಲ್ಲ ಅಂತ ಇಬ್ಬರು ಕೂಡಿ ಉಂಟವಿ. ಆತು ತಗೋ. ನೀನು ಪುರ್ಸತ್ ಮಾಡ್ಕೊಂಡು ಎಲ್ಲಿ ಹಬ್ಬ ಆಗೋ ತನಕ ಎಲ್ಲಿ ಪುರ್ಸತ್ತಲ್ಲ ನೋಡು. ದಿನ ಟೋಟ್ ಮಾಡ್ಕೊಂಡು ಹಬ್ಬ ಅನ್ನತ್ಲಿಗೆಲ್ಲ ಸ್ವಚ್ಛ ಮಾಡ್ಕೊಂಡು ಹಬ್ಬ ಆದ್ಮೇಲೆ ಎಲ್ಲರೂ ಅಡ್ಡಾಡೋದು. ಬರ್ತಾನೆ ತಗೋ. ಯಾವಾಗ ಅವ್ರವ್ವರು ಬುತ್ತಿ ರೊಟ್ಟಿ ಇದ್ದಂಗೆ ಕಳ್ಸಂಗ ಇಲ್ಲ ನೋಡು ಮಗಳನ್ನ. ನಮ್ಮ ಮನೆಗೆ ಅದು ನಮ್ಮವ್ವ ಪಾಪ ಮಾಡ್ತಾನೆ ಅಂದ್ರೆ ನಮ್ಮ ಅಣ್ಣ ಏನು ಮಾಡಿಕೊಡ್ಸೋದಿಲ್ಲ. ಏನು
ಏನು ಬುತ್ತಿ ರೊಟ್ಟಿ ಒಯ್ಯೋದು ಏನೈತೆ ಅರ್ಕತ್ತು ನಮ್ಗೆ ಮಾಡೋದಾಗಂಗಿಲ್ಲ, ನಮ್ಮ ಮನೆಗೆ ಮಾಡ್ಕೊಂಡು ಉಣ್ಣಕ್ಕಾಗಂಗಿಲ್ಲ, ಇನ್ನೇನು ಅಕ್ಕಿ ಕೊಟ್ಟು ಕಳಿಸೋದು ಅಂತಾರ. ಅಕ್ಕಿ ತವ್ರ ಮನೆಗೆ ಅಕ್ಕಿಗೆ ಹಿಂಗೆ ಮಾಡಿದ್ರೆ ಗೊತ್ತಾಕತಿ. ಪುಣ್ಯಕ್ಕ ತಂಗಿ ಇಬ್ಬರು ಅದಾರ, ಅಣ್ಣ ತಮ್ಮಳು ಇದ್ದಿದ್ರೆ ಅಕ್ಕಿ ಪರಿಸ್ಥಿತಿ ಏನಾಕತ್ತಾನ. ಆದರೂ ಅವರು ಅಪ್ಪ ಭಾರಿ ಜೀವದಾರ ಬಿಡು.